ಪಂಚರಾಜ್ಯಗಳ ಚುನಾವಣೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದೆ. ಯಾಕಂತ ಅಂದ್ರೆ ನಾಳೆ ಪಶ್ಚಿಮ ಬಂಗಾಳದ 2ನೇ ಹಾಗೆ ಕೊನೆಯ ಹಂತದ ಮತದಾನ ನಡೆಯುತ್ತೆ. ಈ ಮುಖೇನವಾಗಿ 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಮತದಾನ ಪ್ರಕ್ರಿಯೆ ನಾಳೆಗೆ ಅಧಿಕೃತವಾಗಿ ಸಮಾಪ್ತಿಯಾದಂಗಾಗುತ್ತೆ. ಹೀಗಾಗಿ ನಾಳೆ ಸಂಜೆಯೇ ಮತಗಟ್ಟೆ ಸಮೀಕ್ಷೆ ಹೊರಬೀಳಲಿದ್ದು ಪಂಚರಾಜ್ಯಗಳಲ್ಲಿ ಯಾರ ಪಾರುಪತ್ಯ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಬಂಗಾಳದಲ್ಲಿ ನಾಳೆ ಅಂತಿಮ ಹಂತದ ಮತದಾನ. 142 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ಕ್ಷಣ ಕ್ಷಣಕ್ಕೂ ಕುತೂಹಲ, ಹೈ ವೋಲ್ಟೇಜ್ ಸೃಷ್ಟಿಸಿರುವ ಜನರ ತೀರ್ಪು. ಪಂಚರಾಜ್ಯಗಳ ಚುನಾವಣೆ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದೆ. ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿಗೆ ಈಗಾಗಲೇ ಮತದಾನ ಮುಕ್ತಾಯವಾಗಿದ್ದು, ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಏಪ್ರಿಲ್ 23ರಂದು 152 ಕ್ಷೇತ್ರಗಳಿಗೆ ಮೊದಲ ಹಂತದ ವೋಟಿಂಗ್ ನಡೆದಿತ್ತು. ನಾಳೆ ದಕ್ಷಿಣ ಬಂಗಾಳ ಮತ್ತು ಕೋಲ್ಕತ್ತಾ ಭಾಗದ 142 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ. ಮೊದಲ ಹಂತದಲ್ಲಿ ದಾಖಲೆಯ 93% ಮತದಾನವಾಗಿದ್ದು, ಇದು ಬಿಜೆಪಿಯಲ್ಲಿ ಗೆಲುವಿನ ನಗು ಮೂಡಿಸಿತ್ತು. ಆದರೆ ನಾಳೆಯ ಹಂತ ಬಿಜೆಪಿಗೆ ಅಷ್ಟು ಸುಲಭವಾಗಿಲ್ಲ. 2ನೇ ಹಂತದಲ್ಲಿ ಬಿಜೆಪಿಗೆ ಹಾದಿ ಕಠಿಣ ಯಾಕೆ? ಮಮತಾ ಬ್ಯಾನರ್ಜಿ ಶಕ್ತಿ ಎಷ್ಟಿದೆ ಎಂಬ ಅಂಕಿಅಂಶ ನೋಡುವುದಾದರೆ, ನಾಳೆ ಮತದಾನ ನಡೆಯಲಿರುವ ದಕ್ಷಿಣ ಬಂಗಾಳದ ಭಾಗದಲ್ಲಿ ತೃಣಮೂಲ ಕಾಂಗ್ರೆಸ್ ಭದ್ರಕೋಟೆ ಹೊಂದಿದೆ. ಕಳೆದ ಬಾರಿ ಈ ಭಾಗದ 100 ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನ ಗೆದ್ದಿರಲಿಲ್ಲ. ಜೊತೆಗೆ 53ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಮತದಾರರು ಹೆಚ್ಚಿರುವುದರಿಂದ ದೀದಿ ಎದುರಿಸೋದು ಬಿಜೆಪಿಗೆ ಕಬ್ಬಿಣದ ಕಡಲೆಯಂತಾಗಿದೆ. ಇನ್ನು ಮೊದಲ ಹಂತದ ಮತದಾನದ ವೇಳೆ ಹಲವೆಡೆ ಗಲಾಟೆಯಾಗಿತ್ತು. ಆದರೆ 2ನೇ ಹಂತದ ಮತದಾನಕ್ಕೂ ಮುನ್ನವೇ ಹಲವೆಡೆ ಗಲಾಟೆಯಾಗಿದೆ. ಹೀಗಾಗಿ ನಾಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣಾ ಆಯೋಗ ಎನ್ಐಎ ಪಡೆಯನ್ನ ನಿಯೋಜಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳ ಮತದಾನ ಮೇಲ್ವಿಚಾರಣೆಗೆ ಅಜಯ್ ಪಾಲ್ ಶರ್ಮಾರನ್ನ ನೇಮಿಸಲಾಗಿದ್ದು, ಪರಿಶೀಲನೆಗೆಂದು ಅಜಯ್ ಪಾಲ್ ಶರ್ಮಾ ಬಂದಿದ್ರು. ಈ ವೇಳೆ ತೃಣಮೂಲ ಕಾಂಗ್ರೆಸ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಮತದಾರರ ಪಟ್ಟಿಯಿಂದ 12 ಲಕ್ಷ ಹೆಸರು ಡಿಲೀಟ್. ನಾಳಿನ ಎಕ್ಸಿಟ್ ಪೋಲ್ ಮೇಲೆ ಎಲ್ಲರ ಕಣ್ಣು. ಒಂದು ಕಡೆ ರಾಜಕೀಯ ಹಣಾಹಣಿ ಏರ್ಪಟ್ಟಿದ್ರೆ, ಮತ್ತೊಂದೆಡೆ ಮತದಾರರ ಪಟ್ಟಿಯಿಂದ ಹೆಸರು ಕಡಿತವಾಗಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ಐಆರ್ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಹೆಸರಲ್ಲಿ ಸುಮಾರು 12.9 ಲಕ್ಷ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯಲಾಗಿದೆ. ಈ ಪೈಕಿ ಕೇವಲ 1468 ಮತದಾರರಿಗೆ ಮಾತ್ರ ಮತದಾನಕ್ಕೆ ಅವಕಾಶ ಸಿಕ್ಕಿದ್ದು, ಉಳಿದ ಲಕ್ಷಾಂತರ ಜನರ ಸ್ಥಿತಿ ಅಯೋಮಯವಾಗಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೂ ಈ ಚುನಾವಣೆಯಲ್ಲಿ ಅವರಿಗೆ ವೋಟ್ ಮಾಡುವ ಅವಕಾಶ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ನಾಳೆ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗ್ತಾ ಇದ್ದಂತೆ ದೇಶದ ಗಮನ ಎಕ್ಸಿಟ್ ಪೋಲ್ಗಳತ್ತ ಹರಿಯಲಿದೆ. ಪಶ್ಚಿಮ ಬಂಗಾಳದ ಜೊತೆಗೆ ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿಯ ಫಲಿತಾಂಶದ ಮುನ್ಸೂಚನೆ ಹೊರಬೀಳಲಿದೆ. ಬಂಗಾಳದಲ್ಲಿ ದೀದಿ ಹ್ಯಾಟ್ರಿಕ್ ಬಾರಿಸ್ತಾರಾ ಅಥವಾ ಮೋದಿ ಶಾ ಜೋಡಿಯ ಪರಿವರ್ತನಾ ಗಾಳಿ ಕೆಲಸ ಮಾಡ್ತಿದ್ಯಾ ಅನ್ನೋದರ ಸುಳಿವು ನಾಳೆಯ ಎಕ್ಸಿಟ್ ಪೋಲ್ನಲ್ಲಿ ಸಿಗಲಿದೆ. ಮೇ 4ರಂದು ಅಂತಿಮ ಫಲಿತಾಂಶ ಪ್ರಕಟವಾಗಲಿದೆ. ಹರೀಶ್, TV9 ಬೆಂಗಳೂರು. ಇನ್ನು ನಾಳೆ ಸಂಜೆ 6 ಗಂಟೆಯಿಂದ TV9 ನಲ್ಲಿ ಮತದಾನೋತ್ತರ ಸಮೀಕ್ಷೆಯ ಕಂಪ್ಲೀಟ್ ಮಾಹಿತಿ ಪ್ರಸಾರ ಆಗುತ್ತೆ. ಯಾವ್ಯಾವ ರಾಜ್ಯದಲ್ಲಿ ಯಾರಿಗೆ ಒಂದು ಮುನ್ನಡೆ ಸಿಗಬಹುದು ಅನ್ನುವಂಥ ಒಂದು ಅಂದಾಜು ನಿಮ್ಗೆ ಎಕ್ಸಿಟ್ ಪೋಲ್ ನಲ್ಲಿ ಲಭ್ಯ ಆಗುತ್ತೆ. ತಪ್ಪದೆ ವೀಕ್ಷಿಸಿ ಸಂಜೆ 6 ಗಂಟೆಯಿಂದ.